ನೋಡಿ ಸ್ನೇಹಿತರೆ, ಒಳಗಡೆಯಿಂದ ಎಷ್ಟು ಸಾಫ್ಟ್ ಇದೆ ಮತ್ತು ಹೊರಗಡೆಯಿಂದ ಕ್ರಿಸ್ಪಿ ಆಗಿದೆ. ಟೇಸ್ಟ್ ನೋಡೋಣ ಸ್ನೇಹಿತರೆ. ತೊಗೊಳ್ಳಿ ನೀವು ಕೂಡ ಒಂದು ಬೈಟ್ ಟೇಸ್ಟ್ ನೋಡಿ. ವಾ, ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿ ಬೆಂದಿದೆ. ಇದು ಒಳ್ಳೆ ಟೇಸ್ಟ್ ಆಗಿದೆ. ಈಗ ನಾವು ತ್ರಿಫಲ ಹಾಕಿರ್ತೇವೆ, ತೈಫಲ, ಅದು ಹಾಕಿದವಾಗ ಮತ್ತೊಂದಿಷ್ಟು ಒಳ್ಳೆ ಘಮ ಪರಿಮಳ ಬರ್ತದೆ. ಬನ್ನಿ ಸ್ನೇಹಿತರೆ, ಬಂಗಡೆ ಮೀನನ್ನು ಕ್ಲೀನ್ ಮಾಡೋಣ. ಬಂಗಡೆ ಮೀನು ಕ್ಲೀನ್ ಮಾಡೋದು ಜಾಸ್ತಿ ವಾಸನೆ ಇರೋದಿಲ್ಲ, ಯಾಕಂದರೆ ತುಂಬ ಸುಲಭಕ್ಕೆ ಕ್ಲೀನ್ ಆಗಿಬಿಡ್ತದೆ. ಆದರೆ ಹೊಟ್ಟೆ ಒಳಗಿನ ಕಪ್ಪು ಏನಿದೆ ಇರ್ತದೆ ಅದು ಪೂರ್ತಿ ತೆಗಿಬೇಕಾಗ್ತದೆ. ಇಲ್ಲದೇ ಇದ್ದರೆ ರುಚಿ ತಾಗೋದು, ಅಂದರೆ ಕಹಿ ಆಗ್ತದೆ. ಇವತ್ತು 1 kg ಬಂಗಡೆ ತೊಗೊಂಬಂದಿದ್ವಿ, 400 ರೂಪಾಯಿ kg. ನೋಡಿ, ಒಳ್ಳೆಯ ದೊಡ್ಡ ಸೈಜಿನ ಬಂಗಡೆ ಇದ್ದಾವೆ. ಮೀನನ್ನು ಕ್ಲೀನ್ ಮಾಡೋದು ನೋಡಿ, ಇಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದೀವಿ ಅಂಥೇಳಿ. ಇದು ಹೊಟ್ಟೆ ಒಳಗಿಂದೆಲ್ಲ ತೆಗಿಬೇಕು. ಇಲ್ಲಿ ನೋಡಿ, ಮೊಟ್ಟೆ ಬಂದಿದೆ. ಮೊಟ್ಟೆ ಇನ್ನೂ ಸರಿಯಾಗಿ ಡೆವಲಪ್ ಆಗಲಿಲ್ಲ, ಅದು ಕೂಡ ಸಾರಿಗೆ ಹಾಕಲಿಕ್ಕೆ ರುಚಿ ಆಗ್ತದೆ. ಮೊಟ್ಟೆ ಮೀನು ಸಾರಿಗೆ ಹಾಕಿದರೆ ಇದರಲ್ಲಿ ಹುಣಸೆ ಹುಳಿಯನ್ನು ನೆನೆಸ್ಲಿಕ್ಕೆ ಹಾಕಿದ್ದೇವೆ, ತೊಳೆದೇ ಹಾಕಿದ್ದೇವೆ. ಯಾವಾಗಲೂ ನಾವು ಹುಳಿ ಯೂಸ್ ಮಾಡಬೇಕಾದ್ರೆ ಮೊದಲು ಒಂದು ಸ್ವಲ್ಪ ತೊಳೆದು, ಯಾಕಂದರೆ ಧೂಳು ಕೂತಿದ್ದಿದ್ರು ಹೋಗಲಿ ಅಂತೇಳಿ ತೊಳೆದು ಹಾಕಿದ್ದೇವೆ. ಈಗ ಇದನ್ನ ಕಿವುಚಿ ಸಾರಿಗೆ ಮತ್ತು ಹಾಗೆ ಫ್ರೈಗೂ ಕೂಡ ಎರಡಕ್ಕೂ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ನೋಡಿ ಮಸಾಲೆ ಹರ್ಕೊಂಡು ಬಂದಿದ್ದೇವೆ. ಇದೇ ಮಸಾಲೆಯಿಂದ ಈಗ ಮೀನು ಸಾರು ಮಾಡೋದು. ಸ್ನೇಹಿತರೆ ನೋಡಿ, ಮೀನನ್ನು ಸಾರಿಗೆ ಸಣ್ಣ ಪೀಸ್ ಮಾಡ್ತಾಯಿದ್ದೇವೆ. ಸಾರಲ್ಲಿ ದೊಡ್ಡ ಪೀಸ್ ಹಾಕಿದ್ರೆ ಅಷ್ಟು ಚಲೋ ಆಗೋದಿಲ್ಲ. ಇದನ್ನು ಪೀಸ್ ಮಾಡ್ತಾಯಿದ್ದೀವಿ ಸಾರಿಗೋಸ್ಕರ, ಮೀನು ಸಾರಿಗೋಸ್ಕರ. ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ಕಚ್ಚಿ ಹಾಕ್ಕೊಳ್ಬೇಕಾಗ್ತದೆ, ಇದು ಫ್ರೈ ಮಾಡಲಿಕ್ಕೋಸ್ಕರ. ಯಾಕಂದರೆ ಮಸಾಲೆ ಇದರೊಳಗೆ ಒಳಗಡೆ ಸೇರಲಿಕ್ಕೋಸ್ಕರ, ಹುಳಿ ಮಸಾಲೆ ಎಲ್ಲ ಸೇರಲಿಕ್ಕೋಸ್ಕರ. ಸ್ನೇಹಿತರೆ, ಹುಣಸೆ ಹುಳಿಯನ್ನು ಕಿವುಚ್ತಾ ಇದ್ದೇನೆ. ಯಾಕಂದರೆ ಹುಣಸೆ ಹುಳಿ ಕಿವುಚಿ ಅದರ ರಸ ಅಷ್ಟೇ ಹಾಕೋದು. ನೆಂದಿದ್ದರಿಂದ ಬೇಗ ಇದು ಪೂರ್ತಿ ಇದರೊಳಗಿನ ಹುಳಿ ಪದಾರ್ಥ ಏನಿದೆ ಅದೆಲ್ಲ ನೀರಲ್ಲಿ ಬರ್ತದೆ. ಸ್ನೇಹಿತರೆ, ಈಗ ಮೀನಿಗೆ ಉಪ್ಪು ಹಾಕೋಣ. ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಹಾಗೆ ಮುಚ್ಚಿಡಬೇಕಾಗ್ತದೆ, ಯಾಕಂದರೆ ಸ್ವಲ್ಪ ಉಪ್ಪು ತಾಗಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡಿ 4 ಚಮಚ ಮೆಣಸಿನ ತೊಗೊಂಡಿದ್ದೇವೆ. ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇವೆ, ಯಾಕಂದರೆ ಫ್ರೈಗೆ ಹಚ್ಚಲಿಕ್ಕೆ. ಇಲ್ಲಿ ನೋಡಿ, ರವೆ, ಸಣ್ಣ ರವೆ, ಬಾರ್ಮಿ ರವೆ, ಬಾರೀಕ್ ರವೆ ಏನಿರ್ತಾರೆ ಆ ರವೆ ತೊಗೊಳ್ತೇವೆ ಹಚ್ಚಲಿಕ್ಕೆ. ಮೆಣಸಿನಿಂದ ಸಾರು ಮಾಡಲಿಕ್ಕೋಸ್ಕರ ಮೀನನ್ನು ತೆಗಿತಾ ಇದ್ದೇವೆ. ಸ್ನೇಹಿತರೆ, ಈಗ ನೋಡಿ, ಇದರೊಳಗೆ ಮಸಾಲೆ ಹಾಕ್ತಾಯಿದ್ದೇವೆ. ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಟರೆ ಇದರ ಕೆಲಸ ಮುಗೀತು. ಈ ಮಸಾಲೆ ಏನಂದರೆ ನಾವು ತೆಂಗಿನಕಾಯಿ, ಮೆಣಸಿನಕಾಯಿ, ಜೊತೆಗೆ ತೈಫಲ ಅಂದರೆ ತ್ರಿಫಲ, ಹಾಗೆ ಅರಿಶಿಣ ಎಲ್ಲ ಹಾಕಿ ಮಸಾಲೆ ಅರೆದಿರ್ತೇವೆ. ಈಗ ನೋಡಿ, ಇದರೊಳಗೆ ನಾವು ಏನು ಮಾಡ್ತೇವೆ ಅಂದರೆ ಹುಣಸೆ ಹುಳಿಯನ್ನು ಹಾಕ್ತಾಯಿದ್ದೇವೆ. ಹುಣಸೆ ಹುಳಿ ಹಾಕಿದ್ರೇ ಮೀನು ಟೇಸ್ಟ್ ಆಗ್ತದೆ. ಹುಣಸೆ ಹುಳಿ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಸ್ನೇಹಿತರೆ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಬಿಟ್ರೆ ಆಯಿತು. ಇದ್ರ ಕೆಲಸ ಜಾಸ್ತಿ ಏನು ಕೆಲಸ ಇರೋದಿಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆಗೆ ಇನ್ನೂ ಸ್ವಲ್ಪ ನೀರು ಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಒಳ್ಳೆ ಮಸಾಲೆ ಹಾಕಿ ಮೀನು ಸಾರು ಮಾಡ್ತಾಯಿದ್ದೇವೆ. ಬನ್ನಿ ಸ್ನೇಹಿತರೆ, ನೀವೆಲ್ಲರೂ ಇನ್ವೈಟೆಡ್ ಇದ್ದೀರಾ. ಇದನ್ನ ಯಾವತ್ತೂ ಕೈಯಲ್ಲಿ ಮಿಕ್ಸ್ ಯಾಕೆ ಮಾಡ್ತೇವೆ ಅಂದರೆ, ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಚೆನ್ನಾಗೆಲ್ಲ ಇದರೊಳಗೆ ಮಿಕ್ಸ್ ಆಗ್ತದೆ. ಹಾಗಾಗಿ ಚಮಚದಲ್ಲಿ ಅಷ್ಟು ಚೆನ್ನಾಗಿದೆ ಆಗಿರೋದಿಲ್ಲ. ನೋಡಿ ಎಷ್ಟು ದಪ್ಪ ಸಾರು ಮಾಡ್ತಾಯಿದ್ದೇವೆ ಅಂದರೆ ತುಂಬಾ ದಪ್ಪ ಸಾರು ಮಾಡ್ತೇವೆ, ಒಳ್ಳೆ ಟೇಸ್ಟಿ ಆಗ್ತದೆ. ಸ್ನೇಹಿತರೆ, ಇವಾಗ ಏನಂದರೆ ಒಲೆ ಮೇಲೆ ಸಾರಿಗೆ ಇಡ್ತಾಯಿದ್ದೇವೆ. ಇದು ನಾವು ಇಂಡಕ್ಷನ್ ಒಲೆ ಮೇಲೆ ಅಡುಗೆ ಮಾಡ್ತಾಯಿದ್ದೇವೆ.
ಸ್ನೇಹಿತರೆ ಈಗ ಸಾರು ಆಗೋವರೆಗೂ ಏನಂದರೆ ಈಗ ನಾವೇನು ಮಾಡ್ತಾಯಿದ್ದೇವೆ ಅಂದರೆ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಇದರೊಳಗೆ ಏನಂದರೆ ಸ್ವಲ್ಪ ಹುಳಿ ಹಾಕ್ತೇವೆ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಹುಳಿ ಅಂತೂ ಹಾಕಿದ್ದೇವೆ, ಇನ್ನೊಂದು ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೇವೆ. ಹುಳಿಯ ರಸ ಅಷ್ಟೇ ಹಾಕ್ಕೊಳ್ಳೋದು. ನಿಂಬೆಹಣ್ಣು ಹಾಕಿದರೆ ಏನಾಗ್ತದೆ, ಸ್ವಲ್ಪ ಕಹಿ ಕಹಿ ಆಗ್ತದೆ. ಫ್ರೈ ಮಾಡಿದ ನಂತರ ಹುಣಸೆ ಹುಳಿಯಿಂದ ಕಹಿ ಆಗೋದಿಲ್ಲ. ನೋಡಿ ಎಷ್ಟು ಒಳ್ಳೆ ಇದಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸರಿ ಆಗ್ತದೆ. ತಾಗಿಸ್ಲಿಕ್ಕೆ ಮೀನಿಗೆ ತಾಗೋದಿಲ್ಲ ಇಲ್ಲಾದರೆ. ಸ್ನೇಹಿತರೆ ನೋಡಿ ಯಾವ ರೀತಿ ಮೀನಿಗೆ ಮಸಾಲೆ ಹಚ್ಕೊಳ್ಳೋದಂತ. ಚೆನ್ನಾಗಿ ಇದಕ್ಕೆ ಮಸಾಲೆ ಹಚ್ಚಿಬಿಟ್ಟು ಒಳಗಡೆನೂ ಹೋಗೋ ರೀತಿಯಲ್ಲಿ ಹಚ್ಚಬೇಕು. ಎಲ್ಲನೂ ಇದೇ ರೀತಿ ಮಸಾಲ ಹಚ್ಕೊಂಡು ರವೆ ಹಚ್ಚಿ ಸೈಡಿಗೆ ತವಾ ಒಳಗೆ ಇಟ್ಕೊಳ್ತೇವೆ. ಸ್ನೇಹಿತರೆ ಈ ರೀತಿ ಮಾಡಿದರೆ ಫ್ರೈ ತುಂಬಾ ಟೇಸ್ಟಿಯಾಗಿರ್ತದೆ. ತವಾ ಒಳಗೆ ನಾವೇನು ಮಾಡ್ತಾಯಿದ್ದೇವೆ ಅಂದರೆ ಫ್ರೈಗೆ ಹಾಕ್ತಾಯಿದ್ದೇವೆ. ಸ್ನೇಹಿತರೆ ಈಗ ಇನ್ನೇನಂದರೆ ಒಲೆ ಮೇಲೆ ಇಡೋಣ. ಈಗ ನಮ್ಮ ಮೀನು ಸಾರು ಕುದೀತಾ ಇದೆ, ಬಂಗಡೆ ಸಾರು. ಈ ಸಾರು ರೆಡಿಯಾಗಿಬಿಟ್ಟಿದೆ. ಈಗ ಏನಂದರೆ ಒಲೆಯಿಂದ ಇಳಿಸೋದು, ಆಮೇಲೆ ಫ್ರೈಗಿಟ್ಟು ಫ್ರೈ ಆದಮೇಲೆ ಊಟ ಮಾಡೋದಷ್ಟೇ ಬಾಕಿ. ಸ್ನೇಹಿತರೆ ನೋಡಿ ನಮ್ಮ ಫ್ರೈ ಒಲೆ ಮೇಲೆ ಇಡ್ತಾ ಇದ್ದೇವೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನಾವು ಯಾವತ್ತೂ ಎಣ್ಣೆ ಜಾಸ್ತಿ ಹಾಕೋದಿಲ್ಲ, ಎಣ್ಣೆ ಭಾಳ ಕಡಿಮೆ ಯೂಸ್ ಮಾಡ್ತೀವಿ. ಇದನ್ನು ಮುಚ್ಚಿಟ್ಬಿಡೋಣ. ಸ್ನೇಹಿತರೆ ನೋಡಿ ಎಷ್ಟು ಒಳ್ಳೆ ಫ್ರೈ ಬೇಯ್ತಾ ಇದೆ, ಫ್ರೈ ಆಗ್ತಾಯಿದೆ. ಇದಕ್ಕೆ ಎಣ್ಣೆ ಕಡಿಮೆ ಹಾಕಿದ್ರಿಂದ ನಮಗೆ ಎಣ್ಣೆ ದೋಷ ಕಾಣೋದೇ ಇಲ್ಲ, ಕಾಣ್ತಾನೇ ಇಲ್ಲ ಬೀಟಿಗಳಿಗೆ. ಅಂದರೆ ಇದಕ್ಕೆ ಎಣ್ಣೆ ಭಾಳ ಕಡಿಮೆ ಆಗ್ತದೆ. ನಾನು ಎಷ್ಟೋ ಸಲ ಎಣ್ಣೆನೇ ಹಾಕದೇ ಫ್ರೈ ಮಾಡಿರ್ತೇನೆ. ಸ್ನೇಹಿತರೆ ಇದನ್ನ ಈಗ ಪಲ್ಟಿ ಓಡಿಸೋಣ, ತಿರುವು ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದಕ್ಕೆ ಒಂದು 2-3 ಸಲ ಹೀಗೆ ಪಲ್ಟಿ ಹೊಡಿಸಿ ತಿರುವಿ ಹಾಕಿ ಫ್ರೈ ಮಾಡಬೇಕು. ಯಾಕಂದರೆ ಒಮ್ಮೆನೊಮ್ಮೆಲೆ ಕಪ್ಪಾಗ್ಲಿಕ್ಕೆ ಬಿಡಬಾರ್ದು. ಹಾಗೆ ಸ್ವಲ್ಪ ಸ್ಲೋಲಿ ಸಣ್ಣ ಬೆಂಕಿ ಮೇಲೆ ಬೇಯಿಸಿದರೆ ಒಳ್ಳೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರ್ತದೆ. ನಾವು ಇದಕ್ಕೆ ಮುರುಮುರೆ ಯಾಕೆ ಹಾಕಿದ್ದೇವೆ ಅಂದರೆ ತವಾ ಸ್ವಲ್ಪ ಸಣ್ಣ ಇದೆ, ಮತ್ತು ಅಗದಿ ಇಕ್ರಿಕ್ಕೆ ಹಾಕಿದರೆ ಏನಾಗ್ತದೆ ಅಷ್ಟು ಚೆನ್ನಾಗಿ ಬೇಯಿಸ್ಲಿಕ್ಕೆ ಆಗಲಿ ಅಥವಾ ಅದನ್ನು ತಿರುವು ಹಾಕ್ಲಿಕ್ಕಾಗಲಿ ಆಗೋದಿಲ್ಲ. ನೋಡಿ ಸ್ನೇಹಿತರೆ ಮೀನಿನ ಫ್ರೈ ಯಾವ ರೀತಿ ಫಸ್ಟ್ ಕ್ಲಾಸಾಗಿ ಫ್ರೈ ಆಗಿದೆ. ಸ್ನೇಹಿತರೆ ನಾನು ಇದು ಈ ರೀತಿ ಯಾಕೆ ನಿಲ್ಲಿಸಿದ್ದೇನೆ ಅಂದರೆ ಇದ್ರ ಬೆನ್ನಿನ ಭಾಗನೂ ಚೆನ್ನಾಗಿ ಫ್ರೈ ಆಗಲಿ ಅಂತ, ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ಮೂರು ಜನ ಬಂಗಡ ಬ್ರದರ್ಸ್ ಹೇಗೆ ಅಕ್ಕಪಕ್ಕ ನಿಂತಿದ್ದಾರೆ ನೋಡಿ. ನೋಡಿ ಈ ರೀತಿ 4 ದಿಕ್ಕಿಂದ ಇದನ್ನ ಫ್ರೈ ಮಾಡ್ತಾಯಿದ್ದೇನೆ.
ಸ್ನೇಹಿತರೆ, ಬಾಂಗ್ಡಾ ಫ್ರೈ ಈಗ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಈಗ ಊಟ ಮಾಡಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಫ್ರೈ ಆಗಿದೆ ಅಂತೇಳಿ, ಟೇಸ್ಟ್ ಏನಿದೆ ಅಂತೇಳಿ. ಸ್ನೇಹಿತರೆ, ನೀವು ಕೂಡ ಇದೇ ರೀತಿ ಫ್ರೈ ಮಾಡಿಕೊಂಡು ತಿನ್ನಿ, ಟೇಸ್ಟ್ ನೋಡಿ, ಹೇಳಿ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋಗಳನ್ನ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಮೀನಿನ ಟೇಸ್ಟ್ ನೋಡೋಣ. ನೋಡಿ ಸ್ನೇಹಿತರೆ, ಒಳಗಡೆಯಿಂದ ಎಷ್ಟು ಸಾಫ್ಟ್ ಇದೆ ಮತ್ತು ಹೊರಗಡೆಯಿಂದ ಕ್ರಿಸ್ಪಿ ಆಗಿದೆ. ಟೇಸ್ಟ್ ನೋಡೋಣ ಸ್ನೇಹಿತರೆ. ತೊಗೊಳ್ಳಿ, ನೀವು ಕೂಡ ಒಂದು ಬೈಟ್ ಟೇಸ್ಟ್ ನೋಡಿ. ವಾವ್, ಫಸ್ಟ್ ಕ್ಲಾಸ್. ಸ್ನೇಹಿತರೆ, ಮೀನು ಸಾರೊಳಗಿನ ಪೀಸನ್ನು ಕೂಡ ಒಂದು ಟೇಸ್ಟ್ ನೋಡೋಣ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬೆಂದಿದೆ, ಇದು ಒಳ್ಳೆ ಟೇಸ್ಟ್ ಆಗಿದೆ. ಈಗ ನಾವು ತ್ರಿಫಲ ಹಾಕಿರ್ತೇವೆ, ತೈಫಲ, ಅದು ಹಾಕಿದವಾಗ ಮತ್ತೊಂದಿಷ್ಟು ಒಳ್ಳೆ ಘಮ ಪರಿಮಳ ಬರ್ತದೆ. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ಬಾಂಗ್ಡೆ ಒಳ್ಳೆ ಫ್ರೆಶ್ ಇದ್ದು ತುಂಬ ಚೆನ್ನಾಗಿದೆ.